ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಫೈನ್. ಇವತ್ತಿನ ವಿಡಿಯೋನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ವೆರಿ ಈಸಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಿಫನ್ಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಮಾಮೂಲಿ ಉಪ್ಪಿಟ್ಟಲ್ಲ, ಮಜ್ಜಿಗೆ ಉಪ್ಪಿಟ್ಟನ್ನ ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ. ಅದರ ಜೊತೆ ಸಿಂಪಲ್ಲಾಗಿ ತುಳಸಿ ಕಟ್ಟೆ ಮುಂದೆ ಪುಟ್ಟದಾಗಿ ಹಾಗೆ ಸುಂದರವಾಗಿ ಕಾಣುವಂಥ ರಂಗೋಲಿನ ಬಿಡಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೊಸದಾಗಿ ರಂಗೋಲಿ ಹಾಕೋರು ಕೂಡ ಈಸಿಯಾಗಿ ಬಿಡಿಸ್ಬೋದು. ಪುಟ್ಟದಾಗಿದ್ರೂ ಸುಂದರವಾಗಿ ಕಾಣುತ್ತೆ. ಆ ಥರ ಒಂದು ರಂಗೋಲಿನ ಇವತ್ತು ನಾನು ಬಿಡಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಸಾರಿ, ನನ್ನ ಅನಾರೋಗ್ಯದ ಕಾರಣದಿಂದ ವಿಡಿಯೋನ ತಡವಾಗಿ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಈ ರೀತಿ ಆಗೋದಕ್ಕೆ ನಾನು ಬಿಡಲ್ಲ. ಸೊ ಇವಾಗ ಮಜ್ಜಿಗೆ ಉಪ್ಪಿಟ್ಟನ್ನ ಮಾಡುವ. ಸಾದಾ ಉಪ್ಪಿಟ್ಟು ತಿಂದು ಬೋರ್ ಆಗಿರೋರಿಗೆ ಆ್ಯಂಡ್ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರು ಒಮ್ಮೆ ಟ್ರೈ ಮಾಡಿ, ಮತ್ತೆ ನೀವೇ ಬೇಕು ಅಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಮಜ್ಜಿಗೆ ಉಪ್ಪಿಟ್ಟಿಗೆ ಏನೇನು ಬೇಕು, ನಾನು ಏನೇನು ತರಿಸ್ಕೊಂಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಡೈಲಿ ಗುಡ್ ಅವರಿಂದ ಸೂಜಿನ ತರಿಸ್ಕೊಂಡಿದ್ದೀನಿ. ಇದು ತುಂಬಾ ಫ್ರೆಶ್ ಆಗಿರುತ್ತೆ, ಅದರಿಂದ ನಾನು ತರಿಸ್ಕೊಂಡಿದ್ದೀನಿ. ಇದೇನು ಯಾವುದೇ ಪ್ರಮೋಷನ್ ಅಲ್ಲ, ನನ್ನ ಪರ್ಸ್ನಲ್ಲು ನನಗಿದು ಇಷ್ಟ ಆಗಿತ್ತು, ಅದಕ್ಕೆ ತರಿಸ್ಕೊಂಡಿದ್ದೆ. ಮೊದಲಿಗೆ ಇವಾಗ ಎಷ್ಟು ಜನಕ್ಕೆ ಅಂದರೆ ಎಷ್ಟು ಮೆಂಬರ್ಸ್ಗೆ ನಾವು ಮಾಡ್ಕೋತಾ ಇದ್ದೀವಿ ಅಂತ ನೋಡಿಕೊಂಡು ರವೆನ ಒಂದು ಲೋಟ ಅಥವಾ ಒಂದು ಬೌಲ್ನಲ್ಲಿ ಅಳೆದು ಇಟ್ಕೋಬೇಕು. ನಂತರ ಒಂದು ಬಾಣಲಿನ ತಗೊಂಡು ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ನಿಮಗೆ ಇಷ್ಟ ಆಗೋದಾದರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ನಾವು ಅಳೆದು ಇಟ್ಕೊಂಡಿರ್ತೀವಲ್ಲ ಆ ರವೆನ ಅದರಲ್ಲಿ ಹಾಕಿ, ರವೆ ಕೆಂಪಗಾಗಬೇಕು, ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ಅಷ್ಟಾಗಿ ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ. ಕೆಂಪಗಾಗಬೇಕು, ಅದು ಅಲ್ಲಿವರೆಗೂ ಹುರ್ಕೋಬೇಕು. ಇದಕ್ಕೆ ಬೇಕಾಗೋ ಮೇಯ್ನ್ ಇಂಗ್ರೀಡಿಯೆಂಟ್ಸು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಕಾಯಿ, ಈರುಳ್ಳಿ ಮತ್ತು ಟೊಮೆಟೊನ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತೊಗೋಬೇಕಿತ್ತು, ಬಟ್ ನಾನು ಹೆಸರುಬೇಳೆನ ತೊಗೊಂಡಿದ್ದೀನಿ. ಇವಾಗ ನಾವು ರವೆ ಹುರ್ಕೊಂಡಿದ್ದು ಬಾಣಲಿನಲ್ಲೇ ಇವಾಗ ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಅದೆಲ್ಲ ಚಿಟಪಟ ಅಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಅಥವಾ ಹೆಸರುಬೇಳೆನ ಸೇರಿಸ್ಕೊಂಡು ಅದು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಜಾಸ್ತಿ ಹುರ್ಕೋಬೇಡಿ, ರೋಸ್ಟ್ ಆಗಿಬಿಡುತ್ತೆ. ಆಮೇಲೆ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಮೆಣಸಿನ್ಕಾಯ್ದು ಸ್ವಲ್ಪ ಘಾಟು ಬಿಟ್ಕೋಬೇಕು, ಅಲ್ಲಿವರೆಗೂ ಹುರ್ಕೊಂಡು ಅದಾದಮೇಲೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂದರೆ ಟೊಮೆಟೊ ಸ್ಮೂತ್ ಆಗುತ್ತೆ, ಬೇಗ ಬೇಯುತ್ತೆ ಉಪ್ಪು ಹಾಕ್ಕೊಂಡ್ರೆ. ನಾನಿಲ್ಲಿ 2 ಚಿಕ್ಕ ಟೊಮೊಟೊನ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಹಚ್ಕೊಂಡಿದ್ದೆ. ಅಪ್ಪುಗೆ ತೆಗೆದಿಟ್ಬಿಟ್ಟು ತಿನ್ನೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಈ ಥರ ನಾನು ಉದ್ದುದ್ದ ಹಚ್ಚಿಡ್ತೀನಿ, ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಮಜ್ಜಿಗೆನ ಹಾಕ್ಕೋತಾ ಇದ್ದೀವಿ. ನಾವು ರವೆ ಎಷ್ಟು ತೊಗೊಂಡಿರ್ತೀವಲ್ಲ ಆ ಅಳತೆಗೆ ಡಬಲ್ ಅಷ್ಟು ನಾವು ಮಜ್ಜಿಗೆನ ತೊಗೋಬೇಕು. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ತುರಿದಿಟ್ಟಿರೋ ಕಾಯಿನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಕುದಿ ಬಂದಮೇಲೆ ನಾವು ಇದಕ್ಕೆ ರವೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ. ಮೊದಲು ನಾವಿದು ಟೇಸ್ಟ್ ಹೆಂಗಿದೆ ಅಂತಂದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕುದಿಯೋವಾಗ ಟೇಸ್ಟ್ ನೋಡಿದ್ರೆ ನಮಗೆ ಹೆಚ್ಚು ಕಡಿಮೆ ಏನು ಬೇಕೋ ಅದನ್ನು ಹಾಕ್ಕೋಬೋದು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ರವೆ ಹಾಕ್ಕೊಂಡು ತಿರುಗ್ಕೊಳ್ಳೋದಷ್ಟೇ. ಇವಾಗ ನಾವೇನು ಹುರಿದು ಇಟ್ಕೊಂಡಿದ್ವಲ್ಲ ರವೆನ ಕುದೀತಾ ಇರೋ ನೀರಿಗೆ ಸ್ವಲ್ಪ ಸ್ವಲ್ಪವಾಗಿ ಆ್ಯಡ್ ಮಾಡ್ಕೋತಾ ಇನ್ನೊಂದು ಕೈನಲ್ಲಿ ಸೌಟಿಂದ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಗಂಟು ಬೀಳೋದಿಲ್ಲ, ಈಸಿಯಾಗಿ ಹೊಂದ್ಕೊಳ್ಳುತ್ತೆ. ಈ ಟೈಮಲ್ಲಿ ಗ್ಯಾಸ್ನ ಮೀಡಿಯಮ್ ಲೋ ಫ್ಲೇಮ್ಗೆ ಇಟ್ಕೊಂಡ್ರೆ ಒಳ್ಳೆಯದು.
ಇವಾಗ ನಿಧಾನಕ್ಕೆ ಸ್ಟಿರ್ ಮಾಡ್ಕೊತಾ ಇರಬೇಕು, ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ. ಅದರಿಂದ ಅದು ಸೌಟ್ ಮಾಡ್ತಾನೆ ಇರಬೇಕು ನಾವು. ಒಂದು ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸಿದ್ರೆ ಒಳಗಡೆ ಫುಲ್ಲೆಲ್ಲ ಬೆಂದ್ಕೊಂಡಿರುತ್ತೆ. ಕುಕ್ ಆದಮೇಲೆ ಲಿಡ್ ಓಪನ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಈಸಿ ಮಜ್ಜಿಗೆ ಉಪ್ಪಿಟ್ಟು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ, ತಳ ಕೂಡ ಹಿಡ್ದಿಲ್ಲ. ನಾವು ಕನ್ಸಿಸ್ಟೆಂಟಾಗಿ ಸೌಟ್ ಮಾಡ್ಕೊತಾ ಇದ್ದಿದ್ದರಿಂದ ತಳ ಹಿಡ್ದಿಲ್ಲ. ಮಿಸ್ಸಾಗಿ ನಾವೇನಾದರೂ ಅದ್ರ ಕಡೆ ದ್ಯಾಸ ಮರ್ತಿದ್ದೀವಿ ಅಂತಂದರೆ ಫುಲ್ಲು ಸೀದೋಗ್ಬಿಡುತ್ತೆ. ಇದನ್ನ ಸ್ವಲ್ಪ ಲಿಡ್ ಮುಚ್ಚಿದ ಮೇಲೆ ನಾವು ಸ್ವಲ್ಪ ನೋಡಿಕೊಂಡು ಆಫ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಸಿ ಟೇಸ್ಟಿ ಕ್ವಿಕ್ ಉಪ್ಪಿಟ್ಟು ತಯಾರಾಗಿದೆ ನೋಡಿ. ಮಜ್ಜಿಗೆ ಉಪ್ಪಿಟ್ಟನ್ನು ನೀವೂ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನಿವತ್ತು ಮಂಗಳವಾರ ಅಲ್ವಾ, ನನಗೂ ಹುಷಾರಿಲ್ದಂಗಾಗಿ ನಾನು ಸರಿಯಾಗಿ ಪೂಜೆ ಮಾಡಿರಲಿಲ್ಲ. ಅದರಿಂದ ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ತಾ ಇದ್ದೀನಿ. ಮನೆಗಳಲ್ಲಿ ವಾರ ಪೂಜೆ ಮಾಡ್ತಾ ಇದ್ರೇ ಮನೆಗೂ ಮತ್ತು ನಮ್ಮ ಮನಸ್ಸಿಗೂ ಸಂತೋಷ. ಮನೆಯಲ್ಲಿ ದೀಪ ಬೆಳಗ್ತಾ ಇದ್ದರೆ ಯಾವುದೇ ಕೆಟ್ಟ ದೃಷ್ಟಿನೂ ನಮ್ಮ ಮನೆ ಮೇಲೆ ಅಥವಾ ನಮ್ಮ ಮೇಲೆ ಬೀರೋದಿಲ್ಲ. ಸೈಡ್ಸ್ಗೆ ಮ್ಯಾಂಗೋ ಉಪ್ಪಿನಕಾಯಿ ಮತ್ತು ಮಿಕ್ಸ್ಚರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ರವೆ ತೊಗೊಂಡಿದ್ನಲ್ಲ, ಅದೇ ಬೌಲಿಂದ ಡಿಸೈನ್ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟನ್ನ. ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಇರಿ. ಆಹಾ, ಮೊದಲನೇ ತುತ್ತಲ್ಲೇ ಮೆಣಸಿನ್ಕಾಯಿ ಸಿಗಬೇಕಾ? ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೀವು ಕೂಡ. ಟೇಸ್ಟೂ ತುಂಬ ರುಚಿಯಾಗಿದೆ. ನಾವು ಮಾಮೂಲಿ ಇವಾಗ ಉಪ್ಪಿಟ್ಟು ಮಾಡಿ ಮೊಸರು ಕಲ್ಸ್ಕೊಂಡು ತಿಂತೀವಲ್ಲ, ಅದೇ ಟೇಸ್ಟೇ ಬರುತ್ತೆ. ಮಜ್ಜಿಗೆನ ನಾವು ಡೈರೆಕ್ಟಾಗಿ ಇದಕ್ಕೆ ಹಾಕಿರ್ತೀವಿ ಅಷ್ಟೇ. ಸ್ವಲ್ಪ ಉಪ್ಪಿನಕಾಯಿನ ನೆನ್ಸ್ಕೊಂಡು ತಿನ್ನೋಣ. ಚೆನ್ನಾಗಿದೆ. ಅಮ್ಮ ಕಡಲೆಕಾಯಿ ತೊಗೊಂಡಿದ್ರಂತೆ, ಚೆನ್ನಾಗಿದ್ದಾವೆ ಅಂದ್ಬಿಟ್ಟು ಅದನ್ನು ಬೇಯಿಸಿ ನಮ್ಮ ಅಜ್ಜಿ ಕೈಲಿ ಕೊಟ್ಟು ಕಳಿಸಿದ್ರು. ಹಂಗೆ ನನ್ನ ಹಸ್ಬೆಂಡ್ಗೆ ಬೇಯಿಸಿರೋವಾಗಲಿ ಹುರಿದಿರೋವಾಗಲಿ ಕಡಲೆಕಾಯಿ ಅಂದರೆ ತುಂಬ ಇಷ್ಟ. ಕೊಡೋಣ ಇವಾಗ ಅವ್ರಿಗೆ. ಕುರಿಪಟ್ಲಿ ಖಾಲಿ ಮಾಡು, ಇನ್ನೊಂದು 5 ನಿಮಿಷಕ್ಕೆ ಬರ್ತೀನಿ. ಓಕೆ? ಬೇಯಿಸಿರೋ ಕಡಲೆಕಾಯಿ ಅಂದರೆ ಅಷ್ಟು ಇಷ್ಟ. ಇನ್ನೊಂದು 5 ನಿಮಿಷ ಇರಿ, ಹೋಗಿ ನೋಡ್ತೀನಿ, ಪೂರ್ತಿ ಖಾಲಿಯಾಗಿರುತ್ತೆ. ಗಮಲು ಸೀಸನ್ ಸ್ಟಾರ್ಟ್ ಆದಾಗಿಂದನೂ ಹೊಟ್ಟೆ ತುಂಬ ತಿಂದಿದ್ದೇ ಇಲ್ಲ ಮಾವಿನ ಹಣ್ಣ. ಹೋದ ಸೀಸನಲ್ಲಂತೂ ಸೊರ್ರಾಗಿ ತಿಂದಿದ್ದೀನಿ, ಲೂಸ್ ಮೋಷನ್ ಆಗೋ ರೇಂಜಿಗೆ ತಿಂದಿದ್ದೀನಿ. ಇನ್ನು ಸಂಜೆ ಆಗ್ತಾ ಮಳೆನೂ ಸ್ಟಾರ್ಟ್ ಆಯಿತಾ. ಚೆನ್ನಾಗಿತ್ತು ವೆದರು. ಕಡಲೆ ಬೀಜ ತಿಂದ್ಕೊಂಡು ಆ ಮಳೆನ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ನಿಮ್ಮ ಏರಿಯಾದಲ್ಲಿ ಯಾವ ರೇಂಜಿಗೆ ಮಳೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆ ಅಕ್ಕಪಕ್ಕ ಇರೋ ಗಿಡ ಮರ ಎಲ್ಲ ತೂಗು ಉಯ್ಯಾಲೆ ಆಡ್ತಾಯಿದ್ವು, ಆ ರೇಂಜಿಗೆ ಗಾಳಿ ಬೀಸ್ತೈತೆ. ನಮ್ಮ ಮನೆ ಬಾಗಿಲಿಗೂ ಗೇಟ್ಗೂ ಸ್ವಲ್ಪ ದೂರ ಡಿಸ್ಟೆನ್ಸ್ ಇದೆ. ಅಲ್ಲಿಂದ ನಮ್ಮ ಮನೆ ಬಾಗಿಲು ಒಳಗಡೆವರೆಗೂ ನೀರು ಸಿಡಿತಾ ಇದೆ, ಅಷ್ಟು ಜೋರಾಗಿ ಮಳೆ ಬಂದಿದೆ. ಮೆಟ್ಲು ಮೇಲೆ ರೋಡಲ್ಲಂತೂ ಸಣ್ಣ ಕಾಲುವೆನೇ ಹರಿತಾ ಇದೆ, ಅಷ್ಟೊಂದು ನೀರು ಹೋಗ್ತಾಯಿತ್ತು. ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿ ಬಂತು ಮಳೆ ನಮ್ಮ ಏರಿಯಾದಲ್ಲಿ ಇವತ್ತು. ಸೀಸನ್ ಸ್ಟಾರ್ಟ್ ಆದಾಗ ಚಿಟಪಟ ಅಂತ ಸಣ್ಣ ಹನಿ ಬೀಳೋದಲ್ಲ, ಆ ಹನಿ ಬಿದ್ದಾಗ ಇವನೇನಾದರೂ ಮಿಸ್ ಮಾಡ್ಕೊಂಬಿಟ್ರೆ ಗೋಳಾಡೋನು. ಇವತ್ತು ಫುಲ್ ಖುಷಿಯಾಗಿ ಆಟಾಡ್ತಾ ಇದ್ದಾನೆ ಮಳೆಯಲ್ಲಿ. ಅವನ್ನ ನೆನೆಯೋದಕ್ಕೆಲ್ಲ ಬಿಟ್ಟಿಲ್ಲ, ಅಲ್ಲಿ ನೀರು ಬರ್ತಾ ಇದೆಯಲ್ಲ, ಅಲ್ಲಿ ಕಾಲಿಟ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ನ ನನಗೆ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹರೇ ಕೃಷ್ಣ.